ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ರೆಡಿಯಾಗಿ ಧಾರವಾಡಕ್ಕೆ ಹೊಂಟೀವಿ. ಎದಕ್ಕೆ ಹೊಂಟೀವಿ ಅಂತೇಳಿ ಅಲ್ಲೇ ಹೇಳ್ತಾನೆ. ನಾವೀಗ ಸೀದಾ ಧಾರವಾಡಕ್ಕೆ ಹೋಗಿ ಧಾರವಾಡದಾಗಿಂದ ಗಾಡಿ ಮಾಡ್ಕೊಂಡು ಹೊಳ್ಳಿ ಸವದತ್ತಿ ಬಂದುಬಿಟ್ಟೇವಿ. ಸವದತ್ತಿ ಯಾಕೆ ಬಂದೇವೆ ಅಂತಂದು ಮುಂದೆ ಹೇಳ್ಕೊಂಬರ್ರಿ. ಫಸ್ಟ್ ಈಗ ಸವದತ್ತಿ ಹೊಳಿಗೆ ಬಂದೇವಿ. ಸವದತ್ತಿ ಹೊಳಿ ನೋಡ್ರಿ ಹಿಂಗೈತಿ. ಗಾಡಿನ ಅಲ್ಲೇ ಒಂದು ಗುಡಿ ಅಂತ ತರಬಿದ್ವಿ. ಗಾಡಿ ಅಲ್ಲಿ ತರಿವಿ ನಾವು ಹೊಳಿ ಕಡೆ ಹೊಂಟಿದ್ವಿ. ಹೊಳಿಗೆ ಯಾಕೆ ಬಂದಿದ್ವಿ ಅಂತಂದ್ರೆ ನಮ್ಮ ಅಕ್ಕಾರ ಶಂಭುಲಿಂಗನ ಪೂಜೆ ಮಾಡಿದ್ರಿ. ಹಿಂಗಾಗಿ ಲಿಂಗುನ್ ಬಿಡಾಕ ಹೊಳಿಗೆ ಬಂದಿದ್ವಿ. ನಿಮ್ಮ ಮನ್ಯಾಗೂ ಶಂಭುಲಿಂಗನ ಪೂಜೆ ಮಾಡಿದ್ರೆ ನಿಮಗೂ ಗೊತ್ತಿರ್ತೈತಿ. ನಾವು ಪ್ರತಿ ಯುಗಾದಿಗೂ ಈ ಹೊಳಿಗೆ ಬರ್ತಿದ್ವಿ, ಆದ್ರೆ ಆ ಸೈಡ್ ಬರ್ತಿದ್ವಿ. ನಾವು ಈಗ ಈ ಸೈಡ್ ಬಂದೀವಿ. ನೀವು ಈ ಹೊಳಿಗೆ ಬಂದಿದ್ರಿ ಅಂದ್ರೆ ಕಮೆಂಟ್ ಮಾಡ್ರಿ. ಬರ್ರಿ ಹೊಳಿನ ಅಡ್ಡಾಡಿ ನೋಡುನು. ನಾವು ಧಾರವಾಡದಿಂದ ಬರ್ಬೇಕಾದ್ರೆ ಮಾಡಾಗಿತ್ರಿ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಬಿಸಿಲು ಚುರು ಚುರು ಅಂತ ಹೊಡ್ಯಾಕತ್ತಿತ್ತು. ನಾವು ಇಲ್ಲಿ ಬಂದು ಜಳಕ ಮಾಡಂಗಿಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ಇದನ್ನ ನೋಡಿ ಜಳಕ ಮಾಡ್ಬೇಕಂತ ಮನಸ್ಸಾಗಿತ್ತು. ನೋಡುನ್ರಿ ಮುಂದೆ ಜಳಕ ಮಾಡ್ತೇವೆ ಅಲ್ಲ ಅಂತೇಳಿ. ಓಯ್ ಇಷ್ಟಾಡ್ತೀನ ಹೊಳ್ಯಾಗ ಒಲ್ಲಿ. ಅಯ್ಯೋ ಈಕಿನಿಗೆ ಹೋಗೋದ್ ಬಿಡು, ನೀಗ ಹೊಳ್ಯಾಗ ಈಕಿನ ಅಲ್ಲ, ನೀನು ಹೊಳ್ಯಾಗ ಹೋಗೋದ್ ಬಿಡು. ಅಲ್ಲಿಗೆ ಇಷ್ಟಾಡ್ತೀನಿ ಒಲ್ಯ ಯಾಕ? ಈಗ ಅಧ್ಯಾಹ್ನ ಹೊಳೆ ಹೋಗೋದು ಬಿಡುದು. ಈಗ ಮಸ್ತ್ ಐತಿ. ವಿನಾಯಕ ಇಷ್ಟು ಸ್ವಿಮ್ಮಿಂಗ್ ಬರ್ತೈತಿ ಹಿಂಗ? ನಂಗೂ ಬರಂಗಿಲ್ಲ. ಆರಾಧ್ಯ ನಿನ್ನ ಇದ್ರಾಗ ಹೋಗೋದ್ರ ನೀ ಇಷ್ಟಾಡ್ತಿಲ್ಲ. ಓಯ್ ಇಲ್ಲಿ ನೋಡ್ದೆ ಆದ್ಯ. ಹಾಯ್. ಎಷ್ಟು ಅಲೆಗಳು ದೊಡ್ಡ ಅದಾವ ನೋಡ. ಆಮೀನೆ ಅಲ್ಲಿ ಕಂಬ ಐತಲ್ಲ, ಕಂಬ ಬಿಟ್ಬರಕ್ ನೋಡ. ಹಾ ಹೋದ್ ಹೊಕ್ಕೇವಿ, ಅದು ಹೊಳೆ ಬರ್ತೇವೆ ಗೊತ್ತಿಲ್ಲ. ಹೋಗುದು ಭಾಳ ಈಸಿ. ಇಷ್ಟು ದೊಡ್ಡ ಹೊಳಿ ಬಂದೇವಿ, ವಿಶಾಲಿಲ್ಲ ಅಂದ್ರೆ ಹೆಂಗು? ಅಲ್ಲ ಇಲ್ಲಿ ಮಟ್ಟ ಬಂದೇವಿ, ಇಶಾಡ್ಲಿಲ್ಲ ಅಂದ್ರೆ ಹೆಂಗೆ? ಇಶಾಡದ ಅದ. ನಾವು ಏನು ವಸ್ತ್ರ ತರಿಲ್ಲ, ಏನು ತರಿಲ್ಲ. ಅಲೆಗಳು ಫುಲ್ ಜೋರ್ ಅದಾವ, ದೊಡ್ಡ ಅದಾವ. ಸಾಮಾನು ತಳಗಿಟ್ಟು ನಡೀತಿಲ್ಲ. ವಾವ್ ಸೂಪರ್, ಒಂಥರ ಸಮುದ್ರ ಕಣ್ಣಂಗೆ ಕಾಣತ್ತೆ. ಸಮುದ್ರ ನೀರು ಮಾತ್ರ ಭಾಳ ಕ್ಲೀನ್ ಇದ್ದು ರೀ, ಆದ್ರೆ ದಂಡಿ ಮ್ಯಾಗ ಸ್ವಲ್ಪ ಗಲೀಜಾಗಿತ್ತು. ಅದ್ರಾಗ ಶೆಳವು ಮಾತ್ರ ಭಾಳ ಕ್ಲಿಯರ್ ಇದ್ದು ಇತ್ತು, ಗಾಳಿನೂ ಹಂಗೆ ಇತ್ತು. ಇವರು ನಮ್ಮ ಅಂಟಿಯವರು ಎಲ್ಲರೂ, ನಮ್ಮ ಮಮ್ಮಿಯವರು ಅಲ್ಲಿ ಬರಾಕತ್ತಾರ. ನಾವು ಗಾಡಿ ಅಲ್ಲಿ ತಿರ್ಗಿಸಿದ್ವಿ, ನಾವು ಇಲ್ಲಿ ಬಂದೇವೆ. ಎಷ್ಟು ವಿಶಾಲವಾಗೈತಿ. ಏ ಹುಷಾರು, ಅಲ್ಲೇ ಭಾಳ ದೊಡ್ಡದಲ್ಲ. ಎಲ್ಲರಿಗೂ ವಿಷಾಡ ಮನಸ್ಸಾಗೈತಿ, ಆದ್ರೆ ವಸ್ತ್ರನ ಬಂದಿಲ್ಲ ಯಾರು. ನಮ್ಮ ಬ್ರದರ್ ಒಬ್ಬ ಮಲ್ಲಿ ಹೋಗ್ಯಾನ. ಮನು ಹೋಗ ಒಳಗೆ. ಮಸ್ತ್ ಐತಲ್ಲ. ಚಪ್ಪಲ್ ಇಲ್ಲೇ ಬಿಡ. ನಮ್ಮ ಅಂಟಿ ಏನಂದ್ರೆ ನಮ್ಮ ತಮ್ಮಗಳಿಗೆ ರೊಕ್ಕ ಹೊಳ್ಯಾಗ ಹೋದಿರ್ತಾರ, ರೊಕ್ಕ ಸಿಗ್ಬೇಕು ನೋಡ್ರಿ ಹುಡುಕ್ರಿ ಅಂತ ಹೇಳಿದ್ರು. ನಮ್ಮ ತಮ್ಮ ಇಲ್ಲಿ ದಂಡಿ ಮ್ಯಾನ್ ಅಂತ ಹುಡುಕಾಡಕತ್ರ. ಅವ್ರಿಗೆ ಕಪ್ಪಿ ಚಿಪ್ಪ ಸಿಕ್ಕ ಹೊರತು ರೊಕ್ಕ ಸಿಗ್ಲಿಲ್ಲ.
ನಾವು ಭಾಳ ಫೀಲ್ ಮಾಡಿದ್ವಿ ಅಷ್ಟಕ್ಕಿರ್ತೀವಿ. ಆಮೇಲೆ ನಮ್ಮ ಅಕ್ಕಾರು ಪೂಜೆದು ಸಿದ್ಧತೆ ಮಾಡ್ಕೊಳಕತ್ರ. ಇವ ನೋಡ್ರಿ ಅವ್ ಲಿಂಗು ಭಾಳ ಅಂದ್ರೆ ಭಾಳ ಕಟ್ಟುನಿಟ್ಟಾಗಿ ಮಾಡ್ಬೇಕ್ರಿ ಈ ಪೂಜೆ. ನಮ್ಮ ಅಕ್ಕಾರು ಮಾಡಿದ್ರೆ ಹಿಂಗಾಗಿ ಅಷ್ಟು ದಿವ್ಸ ಮಾಡಿದ್ರ ಪೂಜೆ ಎಲ್ಲ ಬಂದು ಇಲ್ಲಿ ಹೊಳಿಗೆ ಬಿಡ್ಬೇಕಿತ್ತು. ಹಿಂಗಾಗಿ ನಾವು ಹೊಳಿಗೆ ಬಂದಿದ್ವಿ. ಫೋಟೋ ಅದಲ್ಲ ಬಾಹುಬಲಿ. ಹಾಂ ತೋರ್ ಮೇಡಮ್ ಸಾವ್ಕಾಶ. ಆಮೇಲೆ ಪೂಜೆ ಗೀಜೆ ಎಲ್ಲ ಮುಗಿದ ಮ್ಯಾಗ ಅದು ಪೂಜೆದ್ದು ಒಂದು ಬುಕ್ ಇರ್ತೈತೆ ರೀ. ಆ ಬುಕ್ ಓದಿ ಪೂರ್ತಿ ಅಲ್ಲೇ ಕುಂತವ್ರು. ಅದನ್ನು ನಮ್ಮ ಅಕ್ಕಾರು ಓದಾಕತ್ತಿದ್ರಿ ಈಗ. ಮತ್ತು ಇಲ್ಲಿ ಬೋಟಿಂಗ್ ಐತ್ರಿ, ಬೋಟ್ ಹೊಂಟಿತ್ತು. ನಾವು ಹೋಗ್ಬೇಕು ಅಂದ್ಕೊಂಡಿದ್ವಿ, ಆದರೆ ನಮ್ಗೆ ಯಾರಿಗೂ ಸ್ವಿಮ್ಮಿಂಗ್ ಬರ್ತಿದ್ದಿಲ್ಲ. ಮತ್ತು ಇಲ್ಲಿ ಸೇಫ್ಟಿ ಟೂಲ್ಸ್ ಯಾವುದು ಕೊಟ್ಟಿದ್ದಿಲ್ಲ ಅವ್ರಿಗೆ. ಹೀಗಾಗಿ ನಾವು ಹೋಗಲಿಲ್ಲ. ಯಾಕಂದ್ರೆ ಸ್ವಿಮ್ಮಿಂಗ್ ಬಂದ್ರೆ ಹೋಗೋಕೆ ಅಡ್ಡಿ ಇಲ್ರಿ. ಸ್ವಿಮ್ಮಿಂಗ್ ಬರಲಾರ್ದ ಬೋಟಿಂಗ್ ಹೋಗೋದು ಒಂಥರ ಡೇಂಜರ. ಹೀಗಾಗಿ ನಾವು ಹೋಗಲಿಲ್ಲ. ನಮ್ಮ ಅಕ್ಕಾರು ಪೂಜೆದ ಬುಕ್ಕ ಓದು ಗ್ಯಾಪ್ ಒಳಗೆ ನಾನು ನಮ್ಮ ತಮ್ಮ ಹೊಳಿಯೊಳಗೆ ಇಳಿದ್ಬಿಟ್ಟಿದ್ದೀವಿ. ನಾವು ಅಲ್ಲಿಂದ ಬರುವಾಗ ಹೊಳಿಯೊಳಗೆ ಇಳಿದು ಪ್ಲ್ಯಾನ್ ಇದ್ದಿದ್ದಿಲ್ಲ. ಆದ್ರೆ ಇದನ್ನ ನೋಡಿ ಇಳಿಯೋಂಗಾಯ್ತು. ಹಿಂಗಾಗಿ ಇಳಿದ್ವಿ. ನಮಗೂ ಏನು ಸ್ವಿಮ್ಮಿಂಗ್ ಬರಂಗಿಲ್ಲ ರೀ. ಅದ್ರಾಗ ಸೆಳವು ಒಂದು ಭಾಳ ದೊಡ್ಡ ಇದ್ವಿ ಇವತ್ತು. ಹಿಂಗಾಗಿ ಭಾಳ ಒಳಗೆ ಹೋಗ್ಲಿಲ್ಲ ನಾವು. ಅಲ್ಲೇ ದಂಡಿ ಒಳಗೆ ಸ್ವಲ್ಪ ಹೊತ್ತು ನೀರಾಗ ಆಟ ಆಡಿ ಹೊಳ್ಳಿ ಬಂದ್ವಿ. ಮಾವ ಮಾಡಕ್ ಬಿಡ ಇದೇ ಮಾಡ ಈ ಕಡೆ ಹೊಳ್ರಿ, ಈ ಕಡೆ ಹೊಳ್ರಿ. ಶಿವ ಒಂದು ಹೊಳ್ಳ ಹುಷಾ ಹೊಳ್ಳಿ ಈ ಕಡೆ ಹುಷಾ ಹೊಳ್ಳ. ತಡಿ 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 ಇಲ್ಲ ನೋಡ್ದ. ಏಯ್ ಈಗ ಚಂದ ಕಾಣ ಏ ಮನೆ ಶಿವ ಮನೆ ನಿಂತ್ಕೊಂಡು ಅದ ನಾವರ ಬರೆ ಮೇಲೆ ಇದೀವಿ. ನಮ್ಮ ಮಾವ ಫೋಟೋ ತೆಗಿತೀನಿ ಅಂತ ಭಾಳ ಕಾಡಕತ್ತಿದ್ದ. ಹಿಂಗಾಗಿ ಎಲ್ಲ ಗ್ಯಾಪ್ನಾಗ ಮಕ ಅಷ್ಟ ಕಾಣುವಂಗೆ ಫೋಟೋ ತೆಗಿಸ್ಕೊಂಡ್ವಿ. ಆಮೇಲೆ ನಾನು ನಮ್ಮ ತಮ್ಮ ಒಳಗತ್ತೆ ಹೋಗಿ ಬಿಟ್ಟು ಬಂದ್ವಿ. 5 ಸಲ ಮಾಡ್ರಿ ಹಂಗೆ ಸ್ಟಾರ್ಟ್ ಹಿಡ್ಕೋರಿ. ಮತ್ತು ಆಮೇಲೆ ಪೂಜೆ ಗೀಜೆ ಎಲ್ಲ ಮುಗಿದ ಮ್ಯಾಗ ಸೀದಾ ನಾವು ಊಟಕ್ಕೆ ಬಂದುಬಿಟ್ಟಿದ್ದೀವಿ. ಊಟಕ್ಕೆ ಇಲ್ಲೊಂದು ಗುಡಿ ಒಳಗೆ ಕುಂತಿದ್ವಿ. ಚಲೋ ಇತ್ತು ನೇಚರ್. ಹಿಂಗಾಗಿ ಇಲ್ಲೇ ಕುಂತು ಊಟ ಮಾಡಕತ್ತಿದ್ವಿ. ಊಟ ಎಲ್ಲ ಮುಗಿಸಿ ಹೊಳ್ಳಿ ಊರಿಗೆ ಹೋಗ್ಬೇಕಾರೆ ದಾರ್ಯಾಗ ನಮ್ಮ ಅಂಟಿಯರ್ ಊರಿತ್ರಿ. ಪಾಪ ಕೋಳಿ ಒದರಾತಿತ್ರಿ. ಹಿಂಗಾಗಿ ಗ್ಯಾಪ್ ಕೊಟ್ಟೆ. ಸವದತ್ತಿಗೆ ಹೋಗ್ಬೇಕಾದ್ರೆ ನಮ್ಮ ತಂಗಿಯನ್ನ ಕರ್ಕೊಂಡೋಗಿದ್ರಿ. ಹಿಂಗಾಗಿ ಆಕೆನ ಹೊಳ್ಳಿ ಬಿಡಾಕ್ ಬಂದಿದ್ವಿ. ಮತ್ತು ಇವ್ರು ನಮ್ಮ ಕಾಕಾರು ಹೊಸ ಮನೇನು ಕಟ್ಸಾಕತ್ತಿದ್ರಿ. ಹಿಂಗಾಗಿ ಮನೆ ನೋಡ್ಬೇಕಂತ ಹೇಳಿ ಬಂದಿದ್ವಿ. ಅದೇ ಹೆಂಗ ಬಾ
ಮತ್ತು ಸೀದಾ ನಾವು ನಮ್ಮ ಮಂಟೇರ್ ಊರಿಂದ ಸೀದಾ ಈಗ ನಮ್ಮ ಊರಾಗ ಅದೀವಿ ರೀ. ನಾ ಈಗ ನಮ್ಮ ಊರಾಗಿದ್ದು ಲಾಸ್ಟ್ ಎಂಡಿಂಗ್ ಸೆಂಟೆನ್ಸ್ ಹೇಳಕ್ಕಂತೇಳಿ ವಿಡಿಯೋ ಮಾಡಕತ್ತೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡಿರ್ತಾನೆ ರೀ. ಮತ್ತು ಇನ್ನೊಂದು ಬ್ಲಾಗ್ನಾಗ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.